ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲಾ ಗೌರವಾನ್ವಿತರನ್ನು ಈ ಸಭೆಯಲ್ಲಿ ಸ್ವಾಗತಿಸಲಿದ್ದೇನೆ. ಪ್ರಪ್ರಥಮವಾಗಿ ಈ ಕೆರೆ ಸಮಿತಿಯ ಅಧ್ಯಕ್ಷರಾದಂತಹ ಶಿವಪ್ಪ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಿದ್ದಾರೆ, ಅವ್ರಿಗೂ ಎಲ್ಲರ ಪರವಾಗಿ ಹಾಗೂ ತಾಲೂಕಿನ ಯೋಜನಾಧಿಕಾರಿಗಳ ಹಾಗೂ ಇಲ್ಲಿ ಹಾಗೂ ಮುಂದಿನ ಈ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯಿರುವ ಗಣ್ಯರಿಗೆ ನಮ್ಮ ಕ್ಷೇತ್ರದ ಆರಾಧ್ಯವರಾಗಿರುವಂತಹ ಮಂಜುನಾಥ ಸ್ವಾಮಿಯನ್ನ ಕ್ಷೇತ್ರದ ಎಲ್ಲ ಧರ್ಮ ದೇವತೆಗಳನ್ನ ಭಕ್ತಿಯಿಂದ ನೆನೆಯುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೂಲಕವಾಗಿ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ ವ್ಯಕ್ತಿ ಕುಟುಂಬ ಮತ್ತು ಸಮಾಜದ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ಬಡ ಜನರ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಧರ್ಮಕ್ಷೇತ್ರ ಯಾವ ರೀತಿ ಕೆಲಸ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಂತ ಪರಮ ಪೂಜ್ಯ ಹೆಗಡೆಯವರಲ್ಲಿ ಮತ್ತು ಮಾತೃಶ್ರೀ ಅಮ್ಮನವರಲ್ಲಿ ಶುಭಾಶೀರ್ವಾದವನ್ನು ಪಡ್ಕೊಂಡು ಇವತ್ತು ಈ ಮಾರಿಕುಪ್ಪ ಈ ಗ್ರಾಮದಲ್ಲಿ ಕೆರೆ ಪುನಶ್ಚೇತನವನ್ನ ಪ್ರಾರಂಭ ಮಾಡುವಂತ ಈ ದಿನದಂದು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿನ ಸದಸ್ಯರು, ಹಿರಿಯರು ಮತ್ತು ನಮ್ಮೆಲ್ಲ ಸ್ವಸಹಾಯ ಸಂಘದ ಸದಸ್ಯರು ಮತ್ತು ನಮ್ಮ ಮಾಧ್ಯಮ ಮಿತ್ರರನ್ನು ಅತ್ಯಂತ ಗೌರವಪೂರ್ವಕವಾಗಿ ಕ್ಷೇತ್ರದ ಪರವಾಗಿ ನಾನು ಸ್ವಾಗತಿಸಿಕೊಂಡು ಇವತ್ತೊಂದು ಒಳ್ಳೆಯ ಕೆಲಸದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಒಂದು ಗ್ರಾಮದಲ್ಲಿ ದೇವಸ್ಥಾನ, ಕೆರೆ ಮತ್ತು ಶಾಲೆ ಇದು ಬಹಳ ಮೂಲಭೂತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಯಾವ ಗ್ರಾಮದಲ್ಲಿ ಕೆರೆ ಅದರಲ್ಲಿ ನೀರು ತುಂಬಿರುತ್ತದೋ ಅಲ್ಲಿ ಕೃಷಿ ಸಂಪನ್ನವಾಗಿದೆ, ರೈತರು ಏನು ಖುಷಿಯಲ್ಲಿದ್ದಾರೆ ಎಂಬುದನ್ನ ತೋರಿಸಿಕೊಡ್ತದೆ. ಒಂದು ದೇವಸ್ಥಾನ ಚೆನ್ನಾಗಿದ್ರೆ ಅಲ್ಲಿ ನಮ್ಮ ಸಂಸ್ಕೃತಿಗಳು, ಸಂಸ್ಕಾರಗಳು, ನಮ್ಮ ಪರಂಪರೆಗಳು ಚೆನ್ನಾಗಿ ನಡೀತಾ ಬರ್ತಾ ಇದೆ ಎಂಬುದನ್ನು ತೋರಿಸ್ತದೆ. ಶಾಲೆ ಚೆನ್ನಾಗಿ ನಡೀತಾ ಇದ್ರೆ ಅಲ್ಲಿ ಸುಶಿಕ್ಷಿತರು ಇದ್ದಾರೆ ಎಂಬುದನ್ನು ಅದು ತೋರಿಸ್ತದೆ. ಈ ನೆಲೆಯಲ್ಲಿ ಗ್ರಾಮದ ಈ ಮೂಲಭೂತ ವ್ಯವಸ್ಥೆಯ ಬಗ್ಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ವಿ. ಇವತ್ತು ಕೆರೆಗಳ ಹೂಳೆತ್ತುವುದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೆ ನಾವು 38 ಕೆರೆಗಳನ್ನ ಸುಮಾರು 5,70,00,000 ಮೊತ್ತದಲ್ಲಿ ಕೆರೆಗಳ ಹೂಳೆತ್ತುವ ಕೆಲಸವನ್ನು ಮಾಡಿದ್ವಿ. ಇವತ್ತು ಈ 39ನೇ ಕೆರೆ ಈ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯ ಮಟ್ಟದಲ್ಲಿ ನೋಡಿದ್ರೆ 1,000 ಕೆರೆಗಳನ್ನ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಹೂಳೆತ್ತುವ ಕೆಲಸಗಳಾಗಿದೆ. ಕೆರೆಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಮೂಲಭೂತ ವ್ಯವಸ್ಥೆ, ಅದು ಪ್ರಕೃತಿ ದತ್ತವಾಗಿ ಕೊಟ್ಟು ಬಂದದ್ದು. ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದ್ರೆ ಕೆರೆಗಳು ಬಹಳಷ್ಟು ಇವತ್ತು ನಶಿಸಿ ಹೋಗಿದೆ. ಹೇಗೆ ನಶಿಸಿ ಹೋಗಿದೆ ಅಂದ್ರೆ ಒಂದು ಭೂಮಿಗಾಸೆಗಾಗಿ ಹೋಗಿದೆ. ಇವತ್ತು ಭೂಮಿಯ ಬೆಲೆ ದಿನದಿಂದ ದಿನಕ್ಕೆ ಅದು ಏನಾಗ್ತಾ ಇದೆ, ಏರಿಕೆ ಆಗ್ತಾ ಇದೆ. ಆ ಏರಿಕೆಯ ಪರಿಣಾಮ ಕೆರೆಗಳು ಏನಾಗ್ತದೆ ಅಂದ್ರೆ ಒತ್ತುವರಿ ಆಗ್ತಾ ಇದೆ ಇವತ್ತು. ಹಾಗಾಗಿ ಕೆರೆಯ ಗಾತ್ರ ಕಡಿಮೆ ಆಗ್ತಾ ಇದೆ. ಇನ್ನೊಂದು ಕಡೆ ಏನಾಗಿದೆ, ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ. ಸೊ ಕಸ ವಿಲೇವಾರಿಗಳನ್ನ ಮಾಡುವಾಗ ನಮ್ಗೆ ಕೊನೆಗೆ ಕಾಣುವುದು ಕೆರೆಯಿಂದ ಬಹಳ ಊರಿಂದ ಸ್ವಲ್ಪ ದೂರ ಇರುವಂತ ಕೆರೆನೆ. ಯಾಕಂದ್ರೆ ಎಲ್ಲ ಗ್ರಾಮದ ಕೆಲವೊಂದು ಏನು ಕಸ ಕಡ್ಡಿಗಳನ್ನ ಅಥವಾ ಬೇರೆ ವಸ್ತುಗಳನ್ನ ತಂದು ಎಸಲಿಕ್ಕೆ ಜಾಗ ಒಂದು ಬೇಕು, ಅದು ಕೆರೆ ಆಗ್ತದೆ. ಸೊ ಈ ದೃಷ್ಟಿಯಲ್ಲಿ ಏನಾಗತ್ತೆ, ಕೆರೆಗಳು ಇವತ್ತು ಹೂಳು ತುಂಬಿವೆ ಅಥವಾ ಕಸದಿಂದ ಮುಚ್ಚಿವೆ ಅಥವಾ ಏನಾಗಿದೆ, ಅಕ್ರಮ ಆಗಿದೆ ಅಥವಾ ಯಾರು ಅದನ್ನ ಬಳಸ್ಕೊಳ್ತಾ ಇದ್ದಾರೆ. ಸೊ ಕೆರೆ ಉಳಿಸೋದು ಬಹಳ ಇವತ್ತು ಮುಖ್ಯ. ಯಾಕಂದ್ರೆ ಇವತ್ತು ನಾವು ಭೂಮಿಯಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ನೀರು. ನಮ್ಮ ಗ್ರಾಮಕ್ಕೆ ನಮ್ಗೆ ನೀರನ್ನ ಸಂಗ್ರಹಿಸಿಡುವಂತ ಒಂದು ದೊಡ್ಡ ಪಾತ್ರೆ ಇದ್ರೆ ಅದು ಏನು ಕೆರೆ. ಹೇಗೆ ನಮ್ಮ ಮನೆಯಲ್ಲಿ ಓವರ್ ಹೆಡ್ ಟ್ಯಾಂಕ್ ಆಗಿ ಇಟ್ಕೊಳ್ತೀವೋ, ಆ ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ನೀರಿದ್ರೆ ಮಾತ್ರ ನಮ್ಮ ನಳ್ಳದಲ್ಲೆಲ್ಲ ನೀರು ಬರ್ತದೆ. ನಮ್ಮ ಮನೆ ಒಳಗೆ ಟ್ಯಾಪ್ ಆನ್ ಮಾಡಿದ್ರೆ ನೀರು ಬರ್ತದೆ. ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ನೀರು ಇಲ್ದಿದ್ರೆ ಯಾವ ಟ್ಯಾಪ್, ಚಿನ್ನದ ಟ್ಯಾಪ್ ಇಟ್ರು ಅಲ್ಲಿ ನೀರು ಬರುವುದಿಲ್ಲ. ಸೊ ಗ್ರಾಮಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕೆರೆ. ಈ ಕೆರೆಯಲ್ಲಿ ನೀರಿದ್ರೆ ನಮ್ಮೆಲ್ಲ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗತ್ತೆ,
ಎಲ್ಲಾ ವ್ಯವಸ್ಥೆಗಳಿಗೂ ನಮ್ಗೆ ಆ, ಕೆರೆಯಲ್ಲಿ ನೀರಿದ್ದಾಗ ಸಿಗತ್ತೆ. ಇತ್ತೀಚೆಗೆ ಬಹಳ ನಾವು ತಂತ್ರಜ್ಞಾನದಲ್ಲಿ ಬೆಳ್ತಾ ಬಂದ ಹಾಗೆ ಬೋರ್ವೆಲ್ಗಳ ಸಂಖ್ಯೆ ಬಹಳ ಜಾಸ್ತಿಯಾಗಿ ಆ, ಕೆರೆಯಲ್ಲಿ ನೀರು ಇಲ್ಲದ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಸೊ ಇವತ್ತು ಈ ಮಟ್ಟದಲ್ಲಿ ಜನ ಗಮನ ಕೊಡಬೇಕು. ಎಲ್ಲಾ ಕಾರ್ಯಕ್ರಮಗಳನ್ನ ಸರ್ಕಾರವನ್ನೇ ಕಾಯ್ತಾ ಕೂತ್ಕೊಳ್ಬಾರ್ದು. ನಾವು ಊರವರೆಲ್ಲ ಸೇರಿ ಗ್ರಾಮದ ಕೆಲವು ಅವಶ್ಯಕ ಕೆಲಸಗಳನ್ನ ನಾವು ಮಾಡಬಹುದು ಎಂಬುದನ್ನ ಈ ಕೆರೆ ಕಾಮಗಾರಿಯಲ್ಲಿ ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಗ್ರಾಮಾಭಿವೃದ್ಧಿ ಯೋಜನೆ ತೋರಿಸಿಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಇವತ್ತೇನು ಕೆರೆ ಕೆಲಸ ಆಗ್ತದೆ ಇದು ನಮ್ಮಿಂದ ಮಾತ್ರ ಆಗುದಲ್ಲ, ಧರ್ಮಸ್ಥಳದ ಮೂಲಕ ಮಾತ್ರ ಆಗುದಲ್ಲ. ಇಲ್ಲಿ ತಾವೆಲ್ಲ ಸೇರಿ ಇದಕ್ಕೆ ಒಂದು ಸಂಘಟನೆ ಮಾಡಿದಿರಿ, ಇವರು ಅಧ್ಯಕ್ಷರನ್ನಾಗಿ ಇವರನ್ನು ಮಾಡಿದಿರಿ. ಇಲ್ಲೊಂದು ಕೆರೆ ಸಮಿತಿ ಅಂತ ಮಾಡ್ಕೊಂಡು ಆ ಕೆರೆಗೆ ಪದಾಧಿಕಾರಿಗಳನ್ನ ಮಾಡ್ಕೊಂಡಿದ್ದೀರಿ. ಗ್ರಾಮಾಭಿವೃದ್ಧಿ ಯೋಜನೆ ಏನ್ ಮಾಡತ್ತೆ, ಇಲ್ಲಿಯ ಏನು ಈ ಕೆರೆಗೆ ಮೆಷಿನ್ ಎಷ್ಟೊತ್ತು ಕೆಲಸ ಮಾಡಬೇಕು ಅಷ್ಟೊತ್ತಿನ ಕೆಲಸವನ್ನ ಮಾಡ್ತದೆ. ಅಂದ್ರೆ ಕೆರೆಯಲ್ಲಿರ್ತಕ್ಕಂಥ ಹೂಳನ್ನ ಎತ್ತಿ ಕೊಡುವಂತ ಕೆಲಸವನ್ನ ಧರ್ಮಸ್ಥಳ ಸಂಸ್ಥೆ ಮೂಲಕ ಈ ಮೆಷಿನ್ ಚಾರ್ಜ್ ಅನ್ನ ನಾವು ಕೊಡ್ತೇವೆ, ಅದರ ಬಾಡಿಗೆಯನ್ನು ನಾವು ಕೊಡ್ತೇವೆ. ಆದ್ರೆ ಆ ಮಣ್ಣು ಬಹಳ ಫಲವತ್ತತೆ ಆಗಿರ್ತದೆ. ಈ ಮಣ್ಣನ್ನ ಇಲ್ಲಿರ್ತಕ್ಕಂಥ ರೈತರು ತಮ್ಗೆ ಬೇಕಾಗಿರ್ತಕ್ಕಂಥ ಹೊಲಗಳಿಗೆ ಹಾಕಿ ನಿಮ್ಮ ಕೃಷಿ ಭೂಮಿಯನ್ನ ತಾವು ಇನ್ನಷ್ಟು ಫಲವತ್ತತೆಯನ್ನ ಮಾಡಬಹುದು. ನೀವು ಎಷ್ಟು ಟ್ರಾಕ್ಟರ್ಗಳನ್ನ ಕೊಡ್ತೀರೋ ಅಷ್ಟು ಈ ಮೆಷಿನ್ ರನ್ ಆಗ್ತದೆ. ಟ್ರಾಕ್ಟರ್ ನಿಲ್ಸಿದ್ರೆ ಮೆಷಿನ್ ಅಲ್ಲಿ ನಿಲ್ತದೆ. ಅಂದ್ರೆ ಎರಡು ಕೈ ಸೇರಿದ್ರೆ ಏನು ನಾವು ಚಪ್ಪಾಳೆ ಅಂತ ಹೇಳ್ತೀವಿ, ನಾವು ನಿಮ್ಗೆ ಸಪೋರ್ಟ್ ಕೊಡ್ತೀವಿ. ನೀವು ನಮ್ ಜೊತೆ ಇದ್ದಾಗ ಇದನ್ನ ಬಹಳ ಚೆನ್ನಾಗಿ ಈ ಒಂದು ಕೆರೆಯನ್ನ ಪುನಶ್ಚೇತನವನ್ನ ನಾವು ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇವತ್ತು ಈ ಕೆರೆ ಕಾಮಗಾರಿ ಇಲ್ಲಿ ಪ್ರಾರಂಭ ಆಗತ್ತೆ. ತಾವುಗಳು ಟ್ರಾಕ್ಟರ್ಗಳನ್ನ ಕೊಟ್ಟು ಇದನ್ನ ಹೂಳನ್ನ ಕೊಂಡೋಗುವಂತ ಕೆಲಸವನ್ನ ನೀವು ಮಾಡ್ತೀರಿ ಎಂಬುದಂತ ವಿಶ್ವಾಸ ಇದ್ದಿದ್ರಿಂದ ಈ ಕೆರೆ ಕಾಮಗಾರಿ ಇವತ್ತು ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಪ್ರಾರಂಭ ಆಗ್ತದೆ, ಕೆರೆ ಕೆಲಸ ಮತ್ತೆ ಮುಂದುವರಿತಾನೆ ಹೋಗ್ಬೇಕಾಗತ್ತೆ. ಕೆರೆನ ರಕ್ಷಿಸುವ ಕೆಲಸ ಬಹಳ ಮುಖ್ಯ ಆಗ್ತದೆ. ನಾವು ಬಹಳ ಕಡೆ ನೋಡ್ತೇವೆ ಏನಂದ್ರೆ ಕೆರೆ ಕಾಮಗಾರಿ ನಡೀತದೆ, ಮಣ್ಣನ್ನ ಹೂಳೆತ್ತಿ ಇದನ್ನ ಒಂದು ಬಹಳ ಚಂದದ ಹಿಂದಿನ ಏನು ಒಳ್ಳೆ ರೂಪಕ್ಕೆ ತಂದು ಕೊಡ್ತೇವೆ. ನಂತರ ಕೆಲವರಿಗೆ ಮನೆಗೆ ಏನೋ ಒಂದು ಸಣ್ಣ ಕೆಲವು ಇದಕ್ಕೋಸ್ಕರ ಸಮತಟ್ಟು ಮಾಡಕ್ಕೂ ಏನಕ್ಕೂ ಮಣ್ಣು ಬೇಕಾಗತ್ತೆ. ಮತ್ ಪುನಃ ನೆನಪಾಗೋದು ಕೆರೆ. ಒಂದು ಕೆರೆ 10 ಕೆರೆ ಆಗಿ ಬಿಡ್ತದೆ. ಯಾಕಂದ್ರೆ ಅಲ್ಲಲ್ಲಿ ಈ ಕೆರೆನ ನಾವು ನೋಡಿದ್ರು ಆಗು ಕೆಲವರು ಬೇಕಿದ್ದಾಗ ಮಣ್ಣನ್ನ ಬೇಕಿದ್ದಾಗ ತಕೊಂಡು ಹೋಗಿದ್ದಾರೆ. ಸೊ ದಯವಿಟ್ಟು ಈ ಕೆರೆ ಇವತ್ತಿಂದ ಹೂಳೆತ್ತುವ ಕೆಲಸ ಮುರುಡಾದ ಮೇಲೆ ಯಾರು ಇದಕ್ಕೆ ಏನು ಮಣ್ಣಿನ ಆಶೆಗೆ ಇಲ್ಲಿಗೆ ಬರಬಾರ್ದು. ಇದನ್ನ ಈ ಸಮಿತಿ ಆ ರೀತಿಯ ಒಂದು ಜವಾಬ್ದಾರಿಯನ್ನ ತಗೊಳ್ತದೆ ಎಂಬಂತ ವಿಶ್ವಾಸ ನನಗಿದೆ. ಇನ್ನು ಕಸಗಳನ್ನು ಹಾಕೋದು ಅಥವಾ ಬೇರೆ ಎಲ್ಲ ಏನೇನೋ ತಂದು ಇಲ್ಲಿ ಅದನ್ನ ವಿಲೇವಾರಿ ಮಾಡ್ತಕ್ಕಂಥದ್ದು ತಾವು ಮಾಡುದಿಲ್ಲ ಅಂತ ಭಾವಿಸ್ತೇನೆ. ಯಾಕಂದ್ರೆ ಈ ಕೆರೆ ಎಂಬುದು ಗಂಗೆಯಷ್ಟೇ ಪವಿತ್ರ. ಸೊ ಇವಳನ್ನ ಈ ಕೆರೆಯನ್ನ ನಾವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವೋ ಅಷ್ಟು ನಾವು ಒಳ್ಳೆ ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗತ್ತೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಭಾಗದಲ್ಲಿ ನಾನು ಹೇಳಿದ ಬಹಳಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ಧರ್ಮಸ್ಥಳ ಸಂಸ್ಥೆ ಸೇರ್ಕೊಂಡಿದೆ. ಈ ಗ್ರಾಮದ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದುವರೆ ಸುಮಾರು 349 ದೇವಸ್ಥಾನಗಳಿಗೆ ಧರ್ಮಸ್ಥಳದಿಂದ 5,16,00,000 ಅನುದಾನ ಹರಿದು ಬಂದಿದೆ. ಯಾವುದೇ ದೇವಸ್ಥಾನಗಳು ಮಾಡುವಾಗ ಅವರು ದೇವಸ್ಥಾನ ಕೆಲಸ ಪ್ರಾರಂಭ ಮಾಡ್ತಾರೆ ಮತ್ತು ಪೂಜಾರ ಹತ್ರ ಹೋಗಿ ನಮ್ಮ ದೇವಸ್ಥಾನಕ್ಕೆ ಸಹಾಯ ಕೊಡಿ ಎಂಬುದನ್ನ ಕೇಳ್ಕೊಂಡು ಬರುವಂತದ್ದು ಇಲ್ಲಿಂದ ಸಂಪ್ರದಾಯವಾಗಿ ಅದು ಬಂದಿದೆ. ಸೊ ಸಮಾಜದ ಹಲವಾರು ಕಾರ್ಯಕ್ರಮಗಳಿದೆ. ಇವತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು ಆಗಿರ್ಬೋದು, ಅತ್ಯಂತ ಕಷ್ಟದಲ್ಲಿರ್ತಕ್ಕಂಥವರಿಗೆ ಅವರ ಜೀವನಕ್ಕೆ 1,000ರಿಂದ 2,000 3,000ದವರೆಗೆ ಅವರು ಪ್ರತಿ ತಿಂಗಳು ಅವರಿಗೆ ಜೀವನಾಧಾರವಾಗಿ ಮಾಸಾಸನ ಮೊತ್ತವನ್ನು ಕೊಡೋದಾಗಿರ್ಬೋದು. ಅತ್ಯಂತ ನಿರ್ಗತಿಕರು, ಸೊ ನಮ್ಮ ಜಿಲ್ಲೆಯಲ್ಲಿ ಸುಮಾರು 30 ಜನರಿಗೆ ಮನೆಯೇ ಇಲ್ಲ, ಅವರಿಗೆ ಕುಟುಂಬನೇ ಇಲ್ಲ ಅಂತ ಅವರಿಗೆ ಸುಮಾರು 1.5-2 ಲಕ್ಷ ಮೌಲ್ಯದ ಒಬ್ಬೊಬ್ಬರಿಗೆ ಮನೆಯನ್ನ ಕಟ್ಟಿಕೊಡ್ತಕ್ಕಂಥ ಕೆಲಸ ಧರ್ಮಸ್ಥಳ ಸಂಸ್ಥೆ ಮಾಡಿದೆ. ಸೊ ಇಲ್ಲಿ ಸಮಾಜದ ಜನರಿಗೆ ಅಂದ್ರೆ ಪೂಜ್ಯ ಹೆಗಡೆಯವರ ಆಶೆ ಏನು ಅಂದ್ರೆ ಒಂದು ಕಟ್ಟ ಕಡೆ ವ್ಯಕ್ತಿಗೆ ನಾವು ಸೇವೆಯನ್ನ ಕೊಟ್ರೆ ಅದು ಮಂಜುನಾಥನಿಗೆ ಸಲ್ಲುವಂತ ಸೇವೆ, ದೇವರ ಜನರ ಸೇವೆ, ಅದು ಜನಾರ್ದನನ ಸೇವೆ ಎಂಬಂತ ದೃಷ್ಟಿಯಲ್ಲಿ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ತಮ್ಮೆಲ್ಲರ ಸಹಕಾರವನ್ನ ಕೊಡಬೇಕು ಅಂತ ಹೇಳುತ್ತಾ, ಈ ಕೆರೆ ಕಾಮಗಾರಿ ಆಗ್ತಿರುವಾಗ ತಾವೆಲ್ಲ ಬರಬೇಕು, ನೋಡ್ಬೇಕು, ಸಪೋರ್ಟ್ ಅನ್ನ ಕೊಡ್ಬೇಕು. ಅವಾಗ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಕೆರೆಯನ್ನ ಮುಗಿಸ್ಬೋದು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಂಡು, ಇಲ್ಲಿ ಇರುವಂತ ಸ್ವಸಹಾಯ ಸಂಘಟನೆಗಳು ತಾವು ಚೆನ್ನಾಗಿ ಈ ಒಕ್ಕೂಟ ಸಂಘಟನೆಗಳನ್ನ ನಡ್ಸ್ಕೊಂಡು ಹೋಗೋದ್ರಿಂದ ನಾವು ಕೆರೆ ಕಾಮಗಾರಿ ಮಾಡುವಂತ ಕೆಲಸಕ್ಕೆ ಇಳಿಬೇಕಾಗ್ತದೆ. ಅಂದ್ರೆ ಒಳ್ಳೆ ರೀತಿಯಲ್ಲಿ ತಾವು ಸಂಘಟನೆಯನ್ನು ನಡ್ಸ್ಕೊಂಡು ಹೋದಾಗೆ ಅಭಿವೃದ್ಧಿ ಕಾರ್ಯಗಳನ್ನ ಹೆಚ್ಚಿಸ್ಕೊಂಡು ಹೋಗ್ಲಿಕ್ಕೆ ಆಗತ್ತೆ ಎಂಬುದನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಎಲ್ರಿಗೂ ಆ ಕ್ಷೇತ್ರದ ಮಂಜುನಾಥ ಸ್ವಾಮಿ ಅನುಗ್ರಹಿಸ್ಲಿ ಅಂತ ಹೇಳಿ ನಾನು 2 ಮಾತನ್ನ ಮುಕ್ತಾಯಗೊಳಿಸ್ತೀನಿ. ಥ್ಯಾಂಕ್ ಯು. ಬೇಕಾಗುತ್ತೆ, ನಿಮ್ದು ಸ್ವಲ್ಪ ಇರ್ಲಿ, ನಮ್ದು ಸ್ವಲ್ಪ ನಾವು ಹಾಕೊಂಡು ಏನೋ ಒಂದು ಮಾಡಕ್ಕೆ ವ್ಯವಸ್ಥೆ ಮಾಡ್ತಾ ಸ್ವಲ್ಪ ಪಾರ್ಕಿಂಗ್ ತರ ಮಾಡ್ಬೇಕು ಸರ್, ಅದು ಮಾತ್ರ
ಇಲ್ಲಿ ಎದುರುಗಡೆ ಮಣ್ಣು ಮುಚ್ಚಬೇಕು ಅದು first. ಕೆರೆ ಜಾಗದಲ್ಲೇ ಮಣ್ಣು ಮುಚ್ಚಬೇಕು. ಅದ್ ಬೇಕಾದ್ರೆ PDO ಸರ್ ಹತ್ರ ಯಾರ ಹತ್ರ ಬೇಕಾದ್ರೂ ಎಲ್ಲರೂ ಗ್ರಾಮಸ್ಥರ ಹತ್ರ ಮಾತಾಡ್ತೀವಿ ಸರ್. ಅದು ಮಾತ್ರ ದಯವಿಟ್ಟು ಅದು ಯಾಕಂದ್ರೆ ದೇವಸ್ಥಾನದ್ದು ಮಂಜುನಾಥ ಸ್ವಾಮಿದೇ ಮಾಡ್ತಾ ಇದೀವಿ. ಮಂಜುನಾಥ ಸ್ವಾಮಿಗೆ ನಾವು ಕೇಳ್ತಾ ಇದೀವಿ. ಅಷ್ಟು ಮಾತ್ರ ನೀವು ಸ್ವಲ್ಪ ಹೆಲ್ಪ್ ಮಾಡಿ. ಹಾ ಸರ್, ಅದು ಯಾವ್ದು ಅಲ್ಲಿ ದಾರಿಗಳಿಲ್ಲ, ಗಾಡಿ ಗಿಡಿ ನಿಲ್ಸಕ್ಕೆ, ಜಾತ್ರೆ ಗಿತ್ರ ಆದ್ರೆ ಬೇಕಾದ್ರೆ ರೈತರು ಎತ್ಕೊಂಡು ಹೋಗ್ಲಿ, ಟ್ರಾಕ್ಟರ್ ಅದೆಲ್ಲ ಮಾಡ್ತೀವಿ ನಾವು. ನಮ್ ಕೈಯಲ್ಲಿ ಆದಷ್ಟು ಸಪೋರ್ಟ್ ಮಾಡ್ತೀವಿ. ಈಗ ನಮ್ಮ ಅಧಿಕಾರಿಯವರು ಮಾತಾಡಿದ್ರು, ಎಲ್ಲ ವಿವರವಾಗಿ ಹೇಳಿದ್ದಾರೆ. ಆದರೆ ನನ್ನದೊಂದು ವಿನಂತಿ ಏನು ಅಂತಂದರೆ, ಕೆರೆ ಕಟ್ಟೆ ಭಾಳ ಅಗಲ ಕಡಿಮೆ ಆಗಿಬಿಟ್ಟಿದೆ. ಅದು ಓವರ್ ಫ್ಲೋ ಬಂದಾಗ ಕೆರೆ ಹೊಡ್ಕೊಂಡು ಹೋಗುವಂಥ ಇದು ಇರುತ್ತೆ. ಅದರಿಂದ ಕಟ್ಟೆಗೆ ಒಂದು 3 ಮೀಟ್ರಷ್ಟು ಜಾಗ ಬಿಟ್ಟು ಅದಕ್ಕೆ ತುಂಬಬೇಕು. ಏನು ಕೆರೆ ಮಣ್ಣನ್ನು ಮೇಲ್ಗಡೆ ಅಗಲ ಬಂದಾಗ ಅದು ಏನಾಗುತ್ತೆ, ಸ್ಟ್ರೆಂತ್ ಆಗುತ್ತೆ. ಅವಾಗ ಕೆರೆಗಳ ಮೇಲೆ ಆ ಕಡೆ ಕೂಡ ಸ್ವಲ್ಪ ಇಳಿಜಾರಾಗಿ ಸ್ವಲ್ಪ ಜಾಸ್ತಿ ಮಣ್ಣು ಹಾಕಿದ್ರೆ ಬಹಳ ಅನುಕೂಲ. ಅಂದ್ರೆ ನಮ್ಮ ಧರ್ಮಸ್ಥಳದ ಈ ಕೆರೆ ಅಭಿವೃದ್ಧಿ ಯೋಜನೆ ಬಹಳ ಅನುಕೂಲ. ಇಲ್ಲಿ 1 ಊರಿಲ್ಲ, 24 ಊರಿದೆ ಗ್ರಾಮ ಪಂಚಾಯತಿಯಲ್ಲಿ. ಈ 24 ಊರವ್ರು ಕೂಡ ತಗೋಬೋದಲ್ಲ ಮಣ್ಣು? ತಗೋಬೇಕು, ಎಲ್ಲ ಊರಿಗೂ ಹೋಗ್ಲಿ, ಅವರು ನಮ್ಮ ರೈತರು ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಅಗಲ ನಮಸ್ಕಾರ. ವೇದಿಕೆಯಲ್ಲಿರ್ತಕ್ಕಂಥ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜಿಲ್ಲಾ ನಿರ್ದೇಶಕರಾಗಿರ್ತಕ್ಕಂಥ ಆನಂದ್ ಸರ್ ಅವರಿಗೆ ನಮಸ್ಕಾರ. ಮತ್ತು ಎಲ್ಲ ನಮ್ಮ ಮಿತ್ರರಾಗಿರ್ತಕ್ಕಂಥ ವಿಜಯ್ ಅವರು, ನಮ್ಮ ಸನಾತನ ಧರ್ಮವನ್ನು ಉಳಿಸಲಿಕ್ಕೆ ಅವರು ಅಲ್ಲಿ ಬರ್ತಕ್ಕಂಥ ಆದಾಯವನ್ನು ಅವರೇ ಇಟ್ಕೊಳ್ಳದೆ ಅಲ್ಲೇ ಅಭಿವೃದ್ಧಿ ಮಾಡದೆ ನಮ್ಮ ರಾಜ್ಯಾದ್ಯಂತ ಹಿಂದೂಗಳ ಒಗ್ಗಟ್ಟು ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಅವರ ಹೆಸರನ್ನು ಉಳಿಸೋದಕ್ಕೆ ಮತ್ತು ಹಿಂದುತ್ವವನ್ನು ಉಳಿಸೋದಕ್ಕೆ ಅಲ್ಲಿ ಬರ್ತಕ್ಕಂಥ ಲಾಭವನ್ನು ಇಲ್ಲಿ ನಮ್ಮ ರಾಜ್ಯದ ಎಲ್ಲ ನಮ್ಮ ಜನರಿಗೆ ಉಪಯೋಗಕ್ಕಾಗಿ ಕೆರೆ ಅಭಿವೃದ್ಧಿ ಮತ್ತು ಸಹಾಯ ಸಂಘಗಳಿಗೆ ಬಹಳ ಕಮ್ಮಿ ಬಡ್ಡಿಯಲ್ಲಿ ಸಾಲವನ್ನು ಕೊಡ್ತಾ ಅವರ ಸೇವೆಯನ್ನು ನಮ್ಮ ಜನರಿಗೆ ಕೊಟ್ಟು ಅತಿ ಅಮೂಲ್ಯವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಪರವಾಗಿ ಧನ್ಯವಾದಗಳು ಹೇಳ್ತಾ ನಮಸ್ಕಾರ ಹೇಳ್ತೀನಿ.